ನಾವು ಗೆದ್ದಲು ಹುಳಗಳಂತೆ ತುಂಬ ಚಟುವಟಿಕೆ ಉಳ್ಳವರಾಗಿದ್ದು ಅದಕ್ಕೆ ತಕ್ಕ ಜೀವಿತಗಳಿಲ್ಲದವರಾಗಿದ್ದೇವೆ. ಆತ್ಮೀಯ ಮಿತ್ರರೇ, ದೇವರು ಪರಿಶುದ್ಧನು, ಆತನವರು ಕೂಡ ಪರಿಶುದ್ಧರೂ ಸತ್ಯವಂತರೂ ಆಗಿರಬೇಕೆಂದು ಆತನ ಬಯಕೆಯಾಗಿದೆ. ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುತ್ತದೆ. ಸಭೆಗೆ ಕ್ರಿಸ್ತನು ಶಿರಸ್ಸು. ವಿಶ್ವಾಸಿಗಳಾದ ನಾವೆಲ್ಲರೂ ಏನಾಗಿದ್ದೇವೆ? ಲೋಕದಲ್ಲಿ ನಾವೇನೂ ಆಗಿರಬೇಕು. ಸುನ್ನತಿಯಿಂದ ನಮಗೆ ಕ್ರಿಸ್ತನಿಂದ ಪ್ರಯೋಜನವಿದೆಯೋ ಇಲ್ಲವೋ? ಎಲ್ಲವನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ
ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೈವಜನರೇ, ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಆತ್ಮನಿಂದ ಪರಿಶುದ್ಧರಾಗುವುದು, ನಂಬಿಕೆಯಿಂದ ರಕ್ಷಿಸಲ್ಪಟ್ಟ ಬಳಿಕ ನೇಮನಿಷ್ಠೆಗಳಿಗನುಸಾರವಾಗಿ ಜೀವಿಸುವುದೆಂದರೆ ಕೃಪೆಯಿಂದ ಬಿದ್ದು ಹೋಗುವುದು. ನಂಬಿಕೆಯಿಂದ ರಕ್ಷಿಸಲ್ಪಟ್ಟು ಆತ್ಮನಿಂದ ನಡಕೊಳ್ಳುವುದು ಆತ್ಮನ ಫಲವನ್ನುಂಟು ಮಾಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಆತ್ಮನಿಂದ ಪರಿಶುದ್ಧರಾಗುವುದು ಎಂಬ ವಿಚಾರವನ್ನು ನೋಡೋಣ. ಪೀಠಿಕೆಯ ನಂತರದ ಗಲಾತ್ಯರ ಪತ್ರಿಕೆಯ 3ನೇ ದೊಡ್ಡ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಮೊದಲ ಭಾಗವು ವೈಯಕ್ತಿಕವಾದದ್ದಾಗಿತ್ತು. ಪೌಲನಿಗಾದ ವೈಯಕ್ತಿಕ ಅನುಭವಗಳನ್ನು ತಿಳುಕೊಳ್ಳುವುದು ನಮಗೂ ಉಪಯುಕ್ತವಾದದ್ದೇ. ಅದರ ನಂತರ ಬೋಧನೆಯ ಭಾಗ ಬಂದಿತು. ಅದರಲ್ಲಿ ನಂಬಿಕೆಯಿಂದ ನೀತಿವಂತರಾಗುವ ವಿಚಾರದಲ್ಲಿ ನಮ್ಮ ರಕ್ಷಣೆಯು ದೇವರು ಸಿದ್ಧಮಾಡಿದ ರಕ್ಷಣೆಯಲ್ಲಿ ಆತುಕೊಳ್ಳಬೇಕು ಮತ್ತು ಒಂದೇ ಸುವಾರ್ತೆಯಿದೆ ಎಂಬುದಾಗಿ ಪೌಲನು ತಿಳಿಸಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಪ್ರಾಯೋಗಿಕ ಭಾಗಕ್ಕೆ ಬರುತ್ತಿದ್ದೇವೆ. ಅದು ಆತ್ಮನಿಂದ ಪವಿತ್ರರಾಗುವ ವಿಚಾರವಾಗಿದೆ. ನೀತಿವಂತರೆಂದಾಗುವುದು ನಂಬಿಕೆಯಿಂದ, ಪವಿತ್ರರಾಗುವುದು ದೇವರ ಆತ್ಮನಿಂದ. ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನು ನಮಗೆ ಪವಿತ್ರತೆಯಾದನು, ಅಂದರೆ ದೇವರು ನಮ್ಮನ್ನು ಆತನಲ್ಲಿ ಪರಿಪೂರ್ಣರನ್ನಾಗಿ ನೋಡುತ್ತಾನೆ. ನಾವು ಎಷ್ಟೇ ಒಳ್ಳೆಯವರಾದರೂ ದೇವರ ಮಟ್ಟಕ್ಕೆ ಬರುವುದಿಲ್ಲ. ಈ ಲೋಕದಲ್ಲಿ ನಾವು ಕ್ರಿಸ್ತನಂತೆ ಆಗಲು ಸಾಧ್ಯವಿಲ್ಲ. ದೇವರು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಯೇಸು ಕ್ರಿಸ್ತನ ವಿಚಾರವಾಗಿ ಮಾತ್ರ ಹೇಳಿರುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದರೆ ವಿಶ್ವಾಸಿಗಳ ಗುಂಪು ಸಭೆಯಲ್ಲಿಯೂ ಕ್ರಿಸ್ತನಲ್ಲಿ ಇಡಲ್ಪಟ್ಟಿದೆ. ಆತನು ದೇಹಕ್ಕೆ ಶಿರಸ್ಸಾಗಿದ್ದಾನೆ. ವಿಶ್ವಾಸಿಗಳಾದ ನಾವೆಲ್ಲರೂ ಆತನ ಶರೀರವಾಗಿದ್ದೇವೆ ಮತ್ತು ಈ ಲೋಕದಲ್ಲಿ ಆತನ ಪ್ರತಿನಿಧಿಗಳಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಪವಿತ್ರರಾಗುವುದು ಪವಿತ್ರಾತ್ಮನಿಂದಲೇ. ಈ ಭಾಗದಲ್ಲಿ ಆತ್ಮನಿಗೆ ಎದುರಾಗಿ ಮಾಂಸಭಾವ ಇವುಗಳನ್ನು ನೋಡಲಿದ್ದೇವೆ. ಒಂದೋ ನಾವೇ ನಮ್ಮಷ್ಟಕ್ಕೆ ಏನಾದರೂ ಮಾಡಿಕೊಳ್ಳಬೇಕು, ಇಲ್ಲವೇ ಬೇರೆ ಯಾರಾದರೂ ನಮ್ಮ ಮೂಲಕ ಕಾರ್ಯ ನಡೆಸಬೇಕು. ದೇವರ ವಿಧಾನವು ನಮ್ಮ ಮೂಲಕವಾಗಿ ಮಾಡುವಂಥದ್ದು. ಪ್ರಿಯರೇ, ಈ ಭಾಗದಲ್ಲಿ ಸ್ವಾತಂತ್ರ್ಯ ಹಾಗೂ ದಾಸತ್ವಗಳನ್ನು ನೋಡುತ್ತಿದ್ದೇವೆ. ನೇಮನಿಷ್ಠೆಗಳು ನಮ್ಮನ್ನು ದಾಸತ್ವದಲ್ಲಿ ಸಿಕ್ಕಿಸುತ್ತದೆ ಮತ್ತು ನೀನು ಅದಕ್ಕೆ ಪೂರ್ತಿ ವಿಧೇಯನಾಗಬೇಕಾಗಿದೆ. ಇದನ್ನು ನನ್ನ ಸ್ವಂತ ಅನುಭವದ ಮೂಲಕ ತಿಳಿಸುತ್ತೇನೆ. ನಾಗರಿಕ ಕಾನೂನಿನ ಕುರಿತಾದ ಈ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತದೆ. ಪ್ರಿಯರೇ, ಒಂದು ಭಾನುವಾರ ಮುಂಜಾನೆ ಬಹುಬೇಗ ನಾನು ಕಾರಿನಲ್ಲಿ ಹೋಗುತ್ತಿರುವಾಗ ಒಂದು ತಿರುವಿನಲ್ಲಿ ನಿಲ್ಲಿಸುವ ಸೂಚನೆಯಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ನಾನು ರಸ್ತೆಯುದ್ದಕ್ಕೂ ನೋಡಿ ಕಾರನ್ನು ಮುಂದಕ್ಕೆ ನಿಧಾನವಾಗಿ ಓಡಿಸಿದೆ. ಒಬ್ಬ ಸಂಚಾರಿ ಪೊಲೀಸ್ ನನ್ನ ಹಿಂದಿನಿಂದ ಬಂದು ಕೇಳಿದರು, ಅಲ್ಲಿ ನಿಲ್ಲಿಸಲು ಸೂಚನೆ ನೋಡಿದೆಯಾ? ನಾನು ಹೇಳಿದೆ, ಹೌದು, ಅದನ್ನು ನೋಡಿದೆ, ಆದರೆ ನಿಮ್ಮನ್ನು ಕಾಣಲಿಲ್ಲ. ಅವರು ಕೇಳಿದರು, ಆ ಸೂಚನೆಯ ಅರ್ಥವೇನು ಗೊತ್ತಿದೆಯಾ? ಮತ್ತು ಅವರು ನನಗೆ ರಸ್ತೆಯ ನಿಯಮಗಳನ್ನು ವಿವರಿಸತೊಡಗಿದರು. ಅವರೆಂದರು, ನಿಲ್ಲು ಅಂದರೆ ನಿಲ್ಲಬೇಕು. ನನಗೆ ಅದು ತಿಳಿದಿತ್ತು, ಆದರೆ ನಾನು ಹಾಗೆ ಮಾಡಲಿಲ್ಲ. ನೋಡಿ, ಕಾನೂನಿನ ನಿಯಮಗಳು ನಮ್ಮನ್ನು ದಾಸತ್ವಕ್ಕೆ ಸಿಕ್ಕಿಸುತ್ತವೆ. ಮತ್ತು ನೀನು ವಾಹನ ಚಲಿಸುವುದಾದರೆ ಬಹಳ ಎಚ್ಚರಿಕೆಯಿಂದ ನಿಯಮಗಳನ್ನು ಪಾಲಿಸಬೇಕು. ಯಾಕೆಂದರೆ ಅನೇಕರು ನಿಲ್ಲುವ ಸೂಚನೆ ಇದ್ದಲ್ಲಿ ನಿಲ್ಲಿಸದೆ ಅಪಘಾತಗಳು ಸಂಭವಿಸುತ್ತವೆ. ನಿಲ್ಲು ಅಂದರೆ ನಿಲ್ಲಬೇಕು. ನಾನು ಅವರ ಎಲ್ಲ ಮಾತುಗಳಿಗೆ ಒಪ್ಪಿದೆ, ಆದರೆ ಒಂದು ಮಾತ್ರ ಇಷ್ಟವಾಗಲಿಲ್ಲ. ಅವರು ನನಗೆ ಒಂದು ನೋಟಿಸನ್ನು ಕೊಟ್ಟರು. ಇದು ನನಗೆ ಸರಿಯಲ್ಲ. ಈ ಕುರಿತು ನಾನು ಅವರೊಂದಿಗೆ ಚರ್ಚೆ ಮಾಡಿದೆ. ಅವರು ಒಳ್ಳೆಯ ಮನುಷ್ಯರಾಗಿದ್ದರು ಮತ್ತು ನನ್ನ ಮಾತಿಗೆ ಒಪ್ಪಿ, ಸರಿ, ಈ ಬೆಳಿಗ್ಗೆ ಇಲ್ಲಿ ಬೇರಾರೂ ಇರಲಿಲ್ಲ, ಆದರೆ ಇನ್ನು ಮುಂದೆ ನೀನು ನಿಲ್ಲಿಸುತ್ತೀಯಲ್ಲ ಎಂದರು. ನಾನು ಹೌದೆಂದೆ. ಅಂದಿನಿಂದ ನಾನು ಯಾವ ಹೊತ್ತಾದರೂ ಆ ನಿಲ್ಲುವ ಸೂಚನೆ ಇದ್ದಲ್ಲಿ ನಿಲ್ಲಿಸುತ್ತಿದ್ದೆ. ಇದು ಕಾನೂನು ನಿಯಮ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬಲ್ಲೆವು. ಪ್ರಿಯರೇ, ನಂಬಿಕೆಯಿಂದ ರಕ್ಷಿಸಲ್ಪಟ್ಟು ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವುದೆಂದರೆ ಕೃಪೆಯಿಂದ ಬೀಳುವುದೆಂದೇ ಅರ್ಥ. ಪ್ರಿಯರೇ, ನಮಗೆ ಕ್ರಿಸ್ತನಲ್ಲಿರುವ ಸ್ವಾತಂತ್ರ್ಯದ ವಿಚಾರದೊಂದಿಗೆ ಪೌಲನು ತನ್ನ ಮಾತಿನಲ್ಲಿ ತೊಡಗುತ್ತಾನೆ. ಈ ಮೊದಲು 15 ವಚನಗಳಲ್ಲಿನ ಅವನ ಪ್ರಸ್ತಾಪ ಮೇಲಿನ ತಲೆಬರಹದಂತಿದೆ.
ಕೃಪೆಯಿಂದ ಬಿದ್ದು ಹೋಗುವುದೆಂದರೆ ಅದೇ ಅರ್ಥ. ನೀನು ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದಿ, ಆದರೆ ಬಳಿಕ ಜೀವಿಸುವುದಕ್ಕೆ ಧರ್ಮಶಾಸ್ತ್ರಕ್ಕೆ ಅಧೀನನಾಗುತ್ತಿ. ಈ ಭಾಗವನ್ನು ಧ್ಯಾನಿಸುತ್ತಾ ಮುಂದೆ ಹೋದಂತೆ ಇದನ್ನು ಕಾಣುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಧರ್ಮಶಾಸ್ತ್ರದಿಂದಲ್ಲ ನಂಬಿಕೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆಂದು ಹೇಳುವುದಲ್ಲದೆ ನಾವು ಜೀವಿಸುವುದಕ್ಕೆ ಧರ್ಮಶಾಸ್ತ್ರ ನಿಯಮಗಳನ್ನು ಪಾಲಿಸಬಾರದೆಂದು ಪೌಲನು ಹೇಳುತ್ತಾನೆ. ಧರ್ಮಶಾಸ್ತ್ರದ ಸೂತ್ರಗಳು ಕ್ರೈಸ್ತ ಜೀವಿತಕ್ಕೆ ಅನ್ವಯಿಸುವುಗಳಲ್ಲ. ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟವರಾದ ಕಾರಣ ಇದೇ ಜೀವಿತದಲ್ಲಿ ಮುಂದುವರಿಯಬೇಕೆಂದು ಪೌಲನು ತಿಳಿಸುತ್ತಾನೆ. ಧರ್ಮಶಾಸ್ತ್ರ ನಿಯಮಕ್ಕಿಂತಲೂ ಉನ್ನತವಾದ ಜೀವಿತ ನಡೆಸಲು ಕೃಪೆಯು ನಮ್ಮನ್ನು ದೇವರಾತ್ಮನಿಂದ ತುಂಬಿಸಿ ಬಲ ನೀಡುತ್ತದೆ. ನಾವು ಕ್ರಿಸ್ತನನ್ನು ರಕ್ಷಕನನ್ನಾಗಿ ನಂಬಿದಾಗ ಇದೆಲ್ಲವೂ ನಮಗೆ ದೊರಕುತ್ತದೆ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿಯೇ ಎಲ್ಲವನ್ನೂ, ರಕ್ಷಣೆಯನ್ನು, ಪವಿತ್ರತೆಯನ್ನು ಹೊಂದಿಕೊಳ್ಳುತ್ತೇವೆ. ನನಗೆ 2ನೇ ಆಶೀರ್ವಾದ ಬೇಕಾಗಿದೆ ಎಂದು ಹೇಳಬೇಡಿರಿ. ನಾನು ಕ್ರಿಸ್ತನ ಬಳಿಗೆ ಬಂದಾಗ ನನಗೆ ಬೇಕಾದೆಲ್ಲವೂ ದೊರಕಿತು. ಪೌಲನು ಹೇಳುತ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ನನಗೆ ಸಕಲ ಆಶೀರ್ವಾದಗಳು ದೊರಕಿವೆಯೇ ಎಂದು. ಪ್ರಿಯರೇ, ನಾವು ಆತನನ್ನು ನಂಬಿ ಆತುಕೊಳ್ಳೋಣ. ಇತರ ನೇಮನಿಷ್ಠೆಗಳನ್ನಾಗಲಿ ನಿಯಮಗಳನ್ನಾಗಲಿ ಹುಡುಕದಿರೋಣ. ಕ್ರಿಸ್ತನಲ್ಲಿ ನಮಗೊಂದು ಸ್ವಾತಂತ್ರ್ಯವಿದೆ. ಆತನು ನಮ್ಮನ್ನು ಯಾವುದೇ ಕಾನೂನಿನ ನಿಯಮಗಳಡಿಗೆ ಹಾಕುವುದಿಲ್ಲ. ನಾವು ದಶಾಜ್ಞೆಗಳನ್ನು ಮೀರಬೇಕೆಂದು ನಿಯಮಗಳನ್ನಾಗಿ ಉಪಯೋಗಿಸುವುದಿಲ್ಲ. ನಾವು ದಶಾಜ್ಞೆಗಳನ್ನು ಮೀರಬೇಕೆಂದು ನಾನು ಹೇಳುವುದಿಲ್ಲ. ಅವುಗಳಲ್ಲಿ ಹೆಚ್ಚಿನವುಗಳು ನಾವು ಮೀರಿದಾಗ ನಮಗೆ ಅಧಿಕಾರಿಗಳಿಂದ ಶಿಕ್ಷೆ ದೊರಕುವಂತೆ ಮಾಡುತ್ತದೆಂದು ಗೊತ್ತಿದೆ. ಖಂಡಿತವಾಗಿಯೂ ಕ್ರೈಸ್ತರು ದಶಾಜ್ಞೆಗಳನ್ನು ಮೀರುವವರಲ್ಲ, ಆದರೆ ನಾವು ಇದಕ್ಕಿಂತ ಉನ್ನತ ಮಟ್ಟದ ಜೀವಿತಕ್ಕಾಗಿ ಕರೆಯಲ್ಪಟ್ಟವರು. ಅದು ಕ್ರಿಸ್ತನಲ್ಲಿ ಸ್ವತಂತ್ರವಾಗಿರುವ ಜೀವಿತ. ಪ್ರಿಯರೇ, ನನಗೆ ಕ್ರಿಸ್ತನಲ್ಲಿ ಒಂದು ಸ್ವಾತಂತ್ರ್ಯ ಉಂಟು. ಆ ಸ್ವಾತಂತ್ರ್ಯ ಒಂದು ನಿಯಮವಲ್ಲ, ಒಂದು ಸೂತ್ರವಾಗಿದೆ. ಅದು ನಾನು ಆತನನ್ನು ಮೆಚ್ಚಿಸಬೇಕೆಂಬುದೇ. ನನ್ನ ನಡತೆಯು ಕ್ರಿಸ್ತನಿಗೆ ಮೆಚ್ಚುಗೆಯಾಗುವಂತಿರಬೇಕು. ನಿನಗೆ ಅಥವಾ ಯಾವುದೇ ಸಂಸ್ಥೆಗಲ್ಲ, ಆತನನ್ನು ಮಾತ್ರ ಮೆಚ್ಚಿಸುವವರಾಗಿರಬೇಕು. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸುನ್ನತಿಯು ಧರ್ಮಶಾಸ್ತ್ರದ ಗುರುತು ಚೀಟಿಯಾಗಿತ್ತು. ಒಂದು ಗುರುತು ಚೀಟಿಯು ನೀನು ಯಾವ ಸಂಸ್ಥೆಗೆ ಸೇರಿದವನೆಂಬುದನ್ನು ತಿಳಿಸುತ್ತದೆ. ಕ್ರೈಸ್ತರು ಕೂಡ ಇಂತಹ ಗುರುತು ಚೀಟಿ ಧರಿಸಿಕೊಂಡರೆ ಒಳ್ಳೆಯದು. ಯಾಕಂದರೆ ಕೆಲವರು ಕ್ರೈಸ್ತರೆಂಬುದು ಇದರಿಂದ ಮಾತ್ರವೇ ಗೊತ್ತಾದೀತು. ಆದರೆ ಪೌಲನು ಹೇಳುವುದೇನೆಂದರೆ, ನೀನು ಧರ್ಮಶಾಸ್ತ್ರದ ಗುರುತಾದ ಸುನ್ನತಿಯನ್ನು ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿನಗೇನೂ ಪ್ರಯೋಜನವಾಗಲಾರದು. ಪ್ರಿಯರೇ, ಇದನ್ನು ಸ್ಪಷ್ಟಪಡಿಸಲು ಒಂದು ಉದಾಹರಣೆ ಕೊಡುತ್ತೇನೆ. ಅನೇಕ ವರ್ಷಗಳ ಹಿಂದೆ ಹಡಕೋಲ್ ಎನ್ನುವ ಟಾನಿಕನ್ನು ಪ್ರಚಾರಪಡಿಸುತ್ತಿದ್ದರು. ಈಗ ಅದು ದೊರಕುತ್ತಿಲ್ಲ. ಅದರ ವಿವರ ನನಗೆ ಗೊತ್ತಿಲ್ಲ. ಆದರೆ ಅದರಲ್ಲಿ 75% ಆಲ್ಕೋಹಾಲ್ ಇತ್ತೆಂಬುದು ಕಂಡುಬಂತು. ಅನೇಕರು ಅದನ್ನು ಉಪಯೋಗಿಸುತ್ತಿದ್ದರು. ಅದನ್ನು ಉತ್ಪಾದಿಸಿದ ಕಂಪನಿಯವರು ತಮ್ಮ ಈ ಉತ್ಪನ್ನದ ಬಗ್ಗೆ ಆಕರ್ಷಕವಾದ ಜಾಹೀರಾತುಗಳನ್ನು ನೀಡುತ್ತಿದ್ದರು. ಒಂದು ವೇಳೆ ಒಂದು ಜಾಹೀರಾತಿನಲ್ಲಿ ಹೀಗೆ ಇತ್ತೆಂದು ಭಾವಿಸೋಣ: ನಾನು ನಿಮ್ಮ ಹಡಕೋಲ್ನ 513 ಬಾಟಲಿಗಳನ್ನು ಕೊಂಡುಕೊಂಡಿದ್ದೇನೆ. ಅದನ್ನು ಉಪಯೋಗಿಸುವ ಮೊದಲು ನನಗೆ ನಡೆಯಲಿಕ್ಕೆ ಕಷ್ಟವಾಗುತ್ತಿತ್ತು. ಈಗ ನಾನು ಓಡಲಿಕ್ಕೂ ಶಕ್ತನಾಗಿದ್ದೇನೆ, ಹಾರಲಿಕ್ಕೂ ಕೂಡ. ಖಂಡಿತವಾಗಿ ನಾನು ಸುಧಾರಿಸಿದ್ದೇನೆ. ಆದರೆ ನೀವು ಒಂದು ವಿಚಾರ ತಿಳಿದುಕೊಳ್ಳಬೇಕು. ಈ ಎಲ್ಲ ಅವಧಿಯಲ್ಲಿ ನಾನು ನನ್ನದೇ ಆದ ಮದ್ದೊಂದನ್ನು ತಯಾರಿಸಿ ತೆಗೆದುಕೊಳ್ಳುತ್ತಿದ್ದೆ. ಈಗ ಪ್ರಿಯ ಸ್ನೇಹಿತನೇ, ಆ ಕಡೆ ವಾಕ್ಯವು ಎಲ್ಲವನ್ನೂ ಹಾಳು ಮಾಡಿತು. ಅವನನ್ನು ಗುಣಪಡಿಸಿದ್ದು ಹಡಕೋಲ್ನ 513 ಬಾಟ್ಲಿಗಳೋ ಇಲ್ಲವೇ ಅವನು ತಯಾರಿಸಿಕೊಂಡ ಮದ್ದೋ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ನಿನ್ನ ಔಷಧಿಗೆ ಬೇರೇನನ್ನಾದರೂ ಸೇರಿಸದೇ ಇದ್ದಾಗ ನಿನಗೆ ಗುಣವಾದದ್ದು ಯಾವುದರಿಂದ ಎಂದು ಹೇಳಲು
ಸಾಧ್ಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ. ನೀವು ಕ್ರಿಸ್ತನನ್ನು ಬೇರೆ ಏನನ್ನೂ ಸೇರಿಸಿ ನಂಬಿದರೆ ನೀವು ರಕ್ಷಿಸಲ್ಪಟ್ಟಿಲ್ಲ. ನೀವು ಧರ್ಮಶಾಸ್ತ್ರದ ಒಂದೇ ಗುರುತಾದ ಸುನ್ನತಿಯನ್ನು ಮಾಡಿಸಿಕೊಂಡರೆ ಅಥವಾ ಬೇರಾವುದಾದರೂ ನಿಯಮವನ್ನು ಪಾಲಿಸಿದರೆ ಮತ್ತು ನಿಮ್ಮ ರಕ್ಷಣೆಗೆ ಅದು ಕಾರಣವೆಂದು ಹೇಳಿದರೆ ಕ್ರಿಸ್ತನಿಂದ ನಿಮಗೇನೂ ಪ್ರಯೋಜನ ದೊರಕಲಾರದು. ಪ್ರಿಯಮಿತ್ರನೇ, ನಿನ್ನ ರಕ್ಷಣೆಗಾಗಿ ಆತನನ್ನು ಮಾತ್ರ ನಂಬದೆ ನಿನ್ನ ಸ್ವಂತ ಪ್ರಯತ್ನಗಳನ್ನು ಸೇರಿಸಿಕೊಳ್ಳುವುದಾದರೆ ನಿನಗೆ ಆತನಿಂದ ಪ್ರಯೋಜನ ಹೇಗಾದೀತು? ಡಾಕ್ಟರ್ ಲೂಯಿಸ್ ಸ್ಪೆರಿ ಶೇಪರ್ ಅವರು ಇದನ್ನು ಬಹು ಅಂದವಾಗಿ ತಿಳಿಸಿದ್ದಾರೆ. ಅದು ಹೀಗಿದೆ: ನಾನು ಕ್ರಿಸ್ತನನ್ನು ಎಷ್ಟಕ್ಕೆ ನಂಬಬೇಕೆಂದರೆ, ಆತನ ಸನ್ನಿಧಿಗೆ ಬಂದಾಗ ಆತನು, ನೀನು ಇಲ್ಲಿ ಯಾಕೆ ಇದ್ದೀ ಎಂದು ಕೇಳಿದರೆ, ನಾನು ನಿನ್ನನ್ನು ನನ್ನ ರಕ್ಷಕನನ್ನಾಗಿ ನಂಬಿದ್ದೇನೆ, ಅದಕ್ಕಾಗಿ ಎಂದು ಹೇಳುವಂತಾಗಬೇಕು. ಆಗ ಆತನು ನನ್ನೊಡನೆ, ಸರಿ, ಅದು ಒಳ್ಳೆಯದೇ, ಆದರೆ ನೀನು ಏನೇನು ಮಾಡಿದ್ದೀ? ನನಗೆ ತಿಳಿದಂತೆ ನೀನು ಒಂದು ಸೆಮಿನರಿಯ ಅಧ್ಯಕ್ಷನಾಗಿದ್ದಿ, ನಿನಗೆ ದೀಕ್ಷಾಸ್ಥಾನವಾಗಿದೆ, ನೀನು ಒಂದು ಸಭೆಯ ಸದಸ್ಯನೂ ಆಗಿದ್ದಿ, ನಿನ್ನ ಸೇವೆಯ ಅವಧಿಯಲ್ಲಿ ನೀನು ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ದಿ ಎಂದು ಹೇಳುವಾಗ ನಾನು ಉತ್ತರಿಸುತ್ತೇನೆ, ಅದೆಲ್ಲವೂ ನಿಜವೇ, ಆದರೆ ನಾನು ನನ್ನ ರಕ್ಷಣೆಗಾಗಿ ಇದಾವುದರ ಮೇಲೂ ಭರವಸವಿಡಲಿಲ್ಲ. ಕರ್ತನೇ, ನಾನು ನಿನ್ನಲ್ಲಿ ಮಾತ್ರ ನಂಬಿಕೆಯಿಟ್ಟದ್ದು ಎಂದು. ಪ್ರಿಯ ಸ್ನೇಹಿತನೇ, ನೀನು ಈ ರೀತಿಯಾಗಿ ಕ್ರಿಸ್ತನನ್ನು ನಂಬಿದ್ದೀಯೋ? ಪೌಲನು ಬಹಳ ಕಠಿಣವಾಗಿ ಹೇಳುತ್ತಾನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ. ನೀನು ಕ್ರಿಸ್ತನನ್ನಲ್ಲದೆ ಬೇರೇನನ್ನಾದರೂ ನಂಬುವುದಾದರೆ ನೀನು ಕ್ರೈಸ್ತನಲ್ಲ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರದೊಳಗಿಂದ ನಮಗೆ ಇಷ್ಟವಾದ ಸಂಗತಿಗಳನ್ನು ಮಾತ್ರ ತೆಗೆದುಕೊಳ್ಳುವುದಕ್ಕಾಗದು. ಶಿಕ್ಷೆಗಳ ವಿಚಾರ ಹಾಗೂ ಅನೇಕ ಇತರ ಭಾಗಗಳನ್ನು ನಾವು ಬಿಟ್ಟು ಬಿಡಲಿಕ್ಕಾಗುವುದಿಲ್ಲ. ಒಂದೋ ಇಡಿಯಾಗಿ ತೆಗೆದುಕೊಳ್ಳಬೇಕು, ಇಲ್ಲವೇ ಯಾವುದನ್ನೂ ತೆಗೆದುಕೊಳ್ಳಬಾರದು. ನಾನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿಲ್ಲದಕ್ಕೆ ಸಂತೋಷಪಡುತ್ತೇನೆ. ನನಗೆ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯವಿದೆ. ಆತನನ್ನು ಯಾವಾಗಲೂ ಮೆಚ್ಚಿಸುವುದಕ್ಕೆ ನನಗೆ ಕಷ್ಟವಾಗುತ್ತದೆ, ಆದರೆ ನಾನು ಆತನನ್ನು ಮೆಚ್ಚಿಸಬೇಕಾಗಿದೆ ಅಷ್ಟೇ, ಯಾವ ನೇಮನಿಷ್ಠೆಗಳನ್ನಲ್ಲ. ಸುನ್ನತಿ ಮಾಡಿಕೊಂಡ ಪ್ರತಿಯೊಬ್ಬನಿಗೆ ನಾನು ಪ್ರಮಾಣವಾಗಿ ಹೇಳುವುದೇನೆಂದರೆ, ಅವನು ಇಡೀ ಧರ್ಮಶಾಸ್ತ್ರಕ್ಕೆ ಅಂಗಿನವನಾಗಿದ್ದಾನೆ ಎಂದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶಯದೊಳಗಿಂದ ಬಿದ್ದು ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಕ್ರಿಸ್ತನಲ್ಲಿ ನಂಬಿಕೆಯಿಡುವ ಮೂಲಕ ರಕ್ಷಿಸಲ್ಪಟ್ಟಿದ್ದರೆ ಪುನಃ ಧರ್ಮಶಾಸ್ತ್ರಕ್ಕನುಸಾರವಾಗಿ ಜೀವಿಸಲು ಪ್ರಯತ್ನಿಸುವುದಾದರೆ ನೀನು ಕೃಪೆಯಿಂದ ಬಿದ್ದು ಹೋದವನಾಗಿರುತ್ತಿ. ಕೃಪೆಯಿಂದ ಬಿದ್ದು ಹೋಗುವುದರ ನಿಜವಾದ ಅರ್ಥ ಇದೇ ಆಗಿದೆ. ನಾನು ಒಂದು ಪ್ರತ್ಯೇಕ ಬೋಧನೆಯ ಸೆಮಿನರಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ದೈವಶಾಸ್ತ್ರಜ್ಞರು ಹೀಗೆ ಹೇಳಿದ್ದನ್ನು ಕೇಳಿದ್ದೆ. ಕೃಪೆಯಿಂದ ಬಿದ್ದು ಹೋಗುವ ವಿಚಾರವು ಒಬ್ಬರು ನಂಬುವ ಮತ್ತು ಇನ್ನೊಬ್ಬರು ಕೈಕೊಳ್ಳುವ ಸಂಗತಿಯಾಗಿದೆ. ಆದರೆ ಕೃಪೆಯಿಂದ ಬಿದ್ದು ಹೋಗುವುದೆಂದರೆ ಯಾವುದಾದರೂ ಬಹಿರಂಗ ಪಾಪದಲ್ಲಿ ಅಥವಾ ಅಲಕ್ಷ್ಯದ ನಡತೆಯಲ್ಲಿ ಬೀಳುವುದಲ್ಲ, ಮತ್ತು ಆ ರೀತಿ ಮಾಡುವುದರಿಂದ ನಿನ್ನ ರಕ್ಷಣೆಯನ್ನು ಕಳಕೊಳ್ಳುವುದು ಎಂಬ ಅರ್ಥವಲ್ಲ. ಅದು ಈ ವಿಚಾರಗಳಿಗೆ ಯಾವ ಸಂಬಂಧವನ್ನೂ ಹೊಂದಿರುವುದಿಲ್ಲ. ಕೃಪೆಯಿಂದ ಬಿದ್ದು ಹೋಗುವುದು ಎಂದರೆ ಒಮ್ಮೆ ರಕ್ಷಿಸಲ್ಪಟ್ಟರೆ ಶಾಶ್ವತವಾಗಿ ರಕ್ಷಿಸಲ್ಪಡುವುದು ಎಂಬುದಕ್ಕೆ ವಿರುದ್ಧವಾದದ್ದಾಗಿದೆ. ಇದೆರಡೂ ಕೂಡ ನಮಗೆ ಇಷ್ಟವಾಗದ ಸಂಗತಿಗಳೇ. ಪ್ರಿಯರೇ, ಈ ಕೃಪೆಯಿಂದ ಬಿದ್ದು ಹೋಗುವ ವಿಚಾರವನ್ನು ಪೌಲನು ಈ ಅಧ್ಯಾಯದ ಉಳಿದ ಭಾಗದಲ್ಲಿ ವಿವರಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಈ ವಿಚಾರವಾಗಿ ಬರೆಯುತ್ತಾನೆ. ಅಲ್ಲಿ ಸಂಪೂರ್ಣ ನಿರ್ಗತಿಕ ಸ್ಥಿತಿಯಲ್ಲಿರುವ ಮಾನವನ ಕುರಿತು ತಿಳಿಸತೊಡಗುತ್ತಾನೆ. ನೀತಿಯಿಲ್ಲದ, ಸಂಪೂರ್ಣ ಭ್ರಷ್ಟನಾದ, ಕೊಳೆತ ಹಣ್ಣಿನಂತೆ ನಿಷ್ಪ್ರಯೋಜಕವಾದ ಸ್ಥಿತಿ. ದೇವರೆದುರಿನಲ್ಲಿ ಮಾನವನು ಪಾಪಿಯಾಗಿದ್ದಾನೆ. ಆ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಮಾನವನು ದೇವರ ಸೇವೆಯಲ್ಲಿದ್ದುಕೊಂಡು
ಕೆಲವು ಕರ್ತವ್ಯಗಳು ನಿರ್ವಹಿಸಬೇಕಾದವನನ್ನಾಗಿ ಕಾಣುತ್ತೇವೆ. ಅವನಿಗೆ ಕೆಲವು ಕಾರ್ಯಗಳನ್ನು ಮಾಡಲು ನಿರ್ದೇಶಿಸಿದ್ದು ಮಾತ್ರವಲ್ಲದೆ ಅವನು ದೇವರಿಗಾಗಿ ಸಂಪೂರ್ಣ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದು ದೇವರಿಗೆ ವಿಧೇಯನಾಗಿರತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ನಾಶನದ ಸ್ಥಿತಿಯಲ್ಲಿರುವ ಮಾನವನ ಸ್ಥಿತಿಗೂ ದೇವರಿಗೆ ಸೇವೆ ಮಾಡುವ ಸ್ಥಿತಿಗೂ ನಡುವೆ ದೇವರ ಎರಡು ಬಲವಾದ ಕಾರ್ಯಗಳಿರುತ್ತವೆ. ಅವು ರಕ್ಷಣೆ ಹಾಗೂ ಪವಿತ್ರರಾಗುವುದು. ನಾವು ನೋಡಿದಂತೆ ರಕ್ಷಣೆ ಎಂದರೆ ನಂಬಿಕೆಯಿಂದ ನೀತಿವಂತರಾಗುವುದು. ಇದು ಬಹು ಮುಖ್ಯ ಹಾಗೂ ನೀನು ತಡಮಾಡದೆ ಕಾರ್ಯತೊಡಗಬೇಕೆಂದು ನಂಬುವುದು ಅತೀ ದೊಡ್ಡ ತಪ್ಪು ಕಲ್ಪನೆಯಾಗಿದೆ. ಪ್ರಿಯರೇ, ಆದಿಸಭೆಯು ತನ್ನ ಜೀವಿತದ ರೀತಿಯ ಕುರಿತು ಎಚ್ಚರಿಕೆ ವಹಿಸಿತ್ತು ಮತ್ತು ಈ ಜೀವಿತ ಇಡೀ ಲೋಕಕ್ಕೆ ಸಾಕ್ಷಿಯಾಗಿತ್ತು. ಇಂದು ಹೊರ ಜಗತ್ತು ಸಭೆಯನ್ನು ನೋಡಿ ದಾಟಿ ಹೋಗುತ್ತದೆ. ಯಾಕೆಂದರೆ ನಾವು ಗೆದ್ದಲು ಹುಳುಗಳಂತೆ ತುಂಬ ಚಟುವಟಿಕೆಯುಳ್ಳವರಾಗಿದ್ದು ಅದಕ್ಕೆ ತಕ್ಕ ಜೀವಿತಗಳಿಲ್ಲದವರಾಗಿದ್ದೇವೆ. ಒಳ್ಳೆಯದನ್ನು ಮಾಡುವುದಕ್ಕೆ ಪ್ರಯಾಸ ಪಡುವ ಬದಲು ನಾವು ಒಳ್ಳೆಯವರಾಗಿ ಜೀವಿಸಬೇಕಾಗಿದೆ. ನಾವು ಕ್ರಿಸ್ತನನ್ನು ಮೆಚ್ಚಿಸುವವರಾಗಿರುವುದಾದರೆ ಒಳ್ಳೆಯದನ್ನು ಮಾಡುವವರು ಆಗಿರುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಗಲಾತ್ಯ ಪತ್ರಿಕೆಯಲ್ಲಿಯೂ ಬೇರೆಲ್ಲ ವಿಚಾರಗಳಿಗಿಂತ ಹೆಚ್ಚಾಗಿ ಪವಿತ್ರರಾಗುವ ವಿಚಾರ ಬರೆದಿದೆಯೆಂದು ನಾನು ತಿಳಿಯುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ರಕ್ಷಿಸಲ್ಪಟ್ಟ ಪಾಪಿಯನ್ನು ದೇವರು ಹೇಗೆ ಒಳ್ಳೆಯವನನ್ನಾಗಿ ಮಾಡುತ್ತಾನೆ? ಅವನಿಗೆ ದೇವರು ಒಂದು ನೂತನ ಸ್ವಭಾವವನ್ನು ಕೊಡುತ್ತಾನೆ. ಹಾಗಾದರೆ ಧರ್ಮಶಾಸ್ತ್ರಗಳನ್ನು ಕೈಕೊಳ್ಳಬೇಕೋ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅದರ ಅರ್ಥ ಅವನು ಧರ್ಮಶಾಸ್ತ್ರವನ್ನು ಮೀರಬೇಕೆಂದಿಲ್ಲ, ಆದರೆ ಅವನು ಇನ್ನೂ ಉನ್ನತ ಮಟ್ಟದಲ್ಲಿ ಜೀವಿಸಬೇಕೆಂದು ಅದರ ಅರ್ಥ. ಹಳೆಯ ಸ್ವಭಾವದಲ್ಲಿ ಒಳ್ಳೆಯದೇನೂ ಇರುವುದಿಲ್ಲ. ಪೌಲನು ಇದನ್ನು ಕಂಡುಕೊಂಡನು. ಮಾತ್ರವಲ್ಲದೆ ನೂತನ ಸ್ವಭಾವದಲ್ಲಿ ಶಕ್ತಿಯಿಲ್ಲ ಎಂಬುದನ್ನು ಅನುಭವದಿಂದ ತಿಳಿದುಕೊಂಡನು. ರಕ್ಷಣೆಯ ಕುರಿತಾಗಿ ಅವನು ಹೀಗೆ ಹೇಳುತ್ತಾನೆ: ನನ್ನಲ್ಲಿ, ಅಂದರೆ ನನ್ನ ಶರೀರ ಭಾವದಲ್ಲಿ ಒಳ್ಳೆಯದೇನೂ ಇಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ಮನಸ್ಸೇನೂ ಉಂಟು, ಆದರೆ ಅದನ್ನು ಮಾಡುವುದು ಹೇಗೆಂದು ತಿಳಿಯದು. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮತ್ತು ಒಬ್ಬ ರಕ್ಷಿಸಲ್ಪಟ್ಟವನಾಗಿ ಅವನು ಕೂಗಿಕೊಳ್ಳುತ್ತಾನೆ, ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ತನ್ನ ರಕ್ಷಣೆ ಕಳೆದು ಹೋಗುತ್ತದೆಂಬ ಭಯ ಅವನಿಗಿಲ್ಲ, ಆದರೆ ಸೋಲಿಸಲ್ಪಟ್ಟ ಕ್ರೈಸ್ತನಾಗುತ್ತೇನೆಂದು ಭಯ. ಪ್ರಿಯರೇ, ದೇವರು ನಮಗೆ ಒಂದು ಹೊಸ ಸೂತ್ರವನ್ನು ಕೊಡುತ್ತಾನೆ. ಆ ಸೂತ್ರವು ಪವಿತ್ರಾತ್ಮನ ಫಲವೆಂದು ಈ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ಈ ವಿಧಾನದಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವುದೆಂದರೆ ಕೆಲವು ಕ್ರೈಸ್ತರಿಗೆ ಚಂದ್ರನ ಮೇಲೆ ಜೀವಿಸಿದಂತೆ ಅವರು ಅಲ್ಲಿ ಜೀವಿಸುವುದನ್ನು ನಿರೀಕ್ಷಿಸುವುದಿಲ್ಲ. ಒಂದು ವೇಳೆ ಅಂಥ ಸಂಭವದ ಕುರಿತಾಗಿಯೂ ಅವರು ಯೋಚಿಸಿರಲಿಕ್ಕಿಲ್ಲ. ಪ್ರಿಯ ಮಿತ್ರನೇ, ನಾವು ಇಂಥ ಜೀವಿತವನ್ನು ನಂಬಿಕೆಯಿಂದ ಜೀವಿಸಬೇಕೆಂದು ಆತನು ಬಯಸುತ್ತಾನೆ. ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ, ಕೃಪೆಯಿಂದಲೇ ಜೀವಿಸಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಂಥ ರಕ್ಷಣೆಯ ಜೀವಿತಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಆ ರಕ್ಷಣೆಯ ಜೀವಿತದಲ್ಲಿ ನಾವು ಕೃಪೆಯಿಂದಲೇ ಜೀವಿಸಬೇಕಾಗಿದೆ. ಅದಕ್ಕಾಗಿ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ. ದೇವರ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಆತನ ನಡೆಸುವಿಕೆಯ ಅನುಭವದೊಂದಿಗೆ ಕೃಪೆಯಿಂದಲೇ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನೇಮನಿಷ್ಠೆಗಳು ನಮ್ಮನ್ನು ಸಿಕ್ಕಿಸುತ್ತದೆ. ದೇವರ ವಾಕ್ಯದಿಂದ, ಪವಿತ್ರಾತ್ಮನಿಂದಲೇ ವಿಶ್ವಾಸಿಗಳು ಪವಿತ್ರರಾಗುತ್ತಾರೆ. ಲೋಕದಲ್ಲಿ ನಾವು ಕ್ರಿಸ್ತನ ಪ್ರತಿನಿಧಿಗಳಾಗಿರಬೇಕು. ನಂಬಿಕೆಯಿಂದ ರಚಿಸಲ್ಪಟ್ಟು ತಿರುಗಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗುವುದಾದರೆ ಕೃಪೆಯಿಂದ ಬೀಳುವುದೇ ಆಗಿದೆ. ಆದ್ದರಿಂದ ನಾವು ಎಚ್ಚರವಾಗಿದ್ದುಕೊಂಡು ನಂಬಿಕೆಯಿಂದ ಕೃಪೆ ಬೋಧಿಸಿದ ಹಾಗೆ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ. ಈ ಕೃಪಾ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಮ್ಮ ಜೀವಿತದಲ್ಲಿ ಚಟುವಟಿಕೆಯಿಂದ ಇರಬಹುದು, ಆದರೆ ನಿನ್ನಲ್ಲಿ ಇದ್ದೇವೋ ಇಲ್ಲವೋ ಎಂಬುದಾಗಿ ನೀನು ಬಲ್ಲಿ ಸ್ವಾಮಿ. ಒಂದು ವೇಳೆ ನಾವು ನೀನಿಲ್ಲದೆ ಜೀವಿಸುತ್ತಿರುತ್ತಾದರೆ ಈ ಕೃಪಾಗಳಿಗೆಯಲ್ಲಿ ನಮ್ಮನ್ನು ಕರುಣಿಸು.
ನಿನ್ನ ವಾಕ್ಯದಿಂದ ಶುದ್ಧೀಕರಿಸು. ನಾವು ನಿನ್ನಾತ್ಮನ ಬಲವನ್ನು ಹೊಂದಿದವರಾಗಿ ನಿನ್ನ ಮಹಿಮೆಗೋಸ್ಕರ ನಿನ್ನಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ, ಅನೇಕರು ನಿನ್ನ ಪ್ರೀತಿಯನ್ನು ಕಂಡುಕೊಳ್ಳುವಂತಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಹಿಂದೆ ಮೊದಲ ಬಾರಿಗೆ ಕಾರ್ಯಕ್ರಮ ವೀಕ್ಷಿಸಿರುವುದಾದರೆ ನಮಗೆ ನಿಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡಿ ತಿಳಿಸಿರಿ. ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.